ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸರ್ಕಾರಿ ಸ್ಥಳಗಳಲ್ಲಿ RSS ನಿರ್ಬಂಧಕ್ಕೆ ಪ್ರಿಯಾಂಕ್ ಅವರು ಪತ್ರ ಬರೆದಿರೋದು. ಸೊ ಅವ್ರು ಪತ್ರ ಬರೆದಿರುವಂಥ ವಿಚಾರ ಸಿಕ್ಕಾಪಟ್ಟೆ ಚರ್ಚೆಗೆ ಕಾರಣವಾಗಿದೆ ಮತ್ತು ಆಕ್ರೋಶಕ್ಕೂ ಕೂಡ ಕಾರಣವಾಗಿದೆ. ಬಟ್ ಪ್ರಿಯಾಂಕ್ ಅವ್ರ ವಾದ ಏನು, ಪತ್ರದಲ್ಲಿ ಏನೆಲ್ಲ ಉಲ್ಲೇಖಿಸಿದ್ದಾರೆ, ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಏನು ಕ್ರಮ ಕೈಗೊಳ್ಳುತ್ತೆ, ಇದ್ರ ಬಗ್ಗೆ ನೋಡೋದಾದರೆ ಇದನ್ನು ಪರಿಶೀಲಿಸಿ ಕ್ರಮ ಕೈಗೊಳ್ಳೋದಕ್ಕೆ ಮುಖ್ಯ ಕಾರ್ಯದರ್ಶಿಗೆ CM ಸೂಚನೆ ನೀಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಸರ್ಕಾರದ ನಡೆಗೆ ಬಿಜೆಪಿಗರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಪ್ರಿಯಾಂಕ್ ಅವರು ಮಾತ್ರ ಇದನ್ನು ಸಮರ್ಥಿಸಿಕೊಳ್ತಾ ಇದ್ದಾರೆ. ರಾಜ್ಯದ ಸರ್ಕಾರಿ ಸ್ಥಳಗಳಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSS ಯಾವುದೇ ರೀತಿಯ ಚಟುವಟಿಕೆಯನ್ನು ನಡೆಸದಂತೆ ನಿಷೇಧ ಹೇರುವಂತೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಪ್ರಿಯಾಂಕ್ ಖರ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಪತ್ರ ಬರೆದಿದ್ದಾರೆ. ಈ ಬಗ್ಗೆ ಪರಿಶೀಲಿಸಿ ಕ್ರಮಕ್ಕೆ CM ಅವರು ಮುಖ್ಯ ಕಾರ್ಯದರ್ಶಿಗೆ ಸೂಚಿಸಿದ್ದಾರೆ. ಇದರ ಬೆನ್ನಲ್ಲೇ ಸರ್ಕಾರದ ನಡೆಗೆ ಪ್ರತಿಪಕ್ಷ ಬಿಜೆಪಿ ಹಾಗೂ ಹಿಂದೂ ಪರ ಸಂಘಟನೆಗಳಿಂದ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ, ಆಕ್ರೋಶ ವ್ಯಕ್ತವಾಗ್ತಾ ಇದೆ. ರಾಜ್ಯದ ಯಾವುದೇ ಸರ್ಕಾರಿ ಸ್ಥಳಗಳಲ್ಲಿ RSS ಸಂಘಟನೆಯ ಶಾಖೆ ಸಾಂಘಿಕ ಅಥವಾ ಬೈಟೆಕ್ ಹೆಸರಿನಲ್ಲಿ ನಡೆಸುವ ಎಲ್ಲ ಬಗೆಯ ಚಟುವಟಿಕೆಗೆ ನಿಷೇಧ ಹೇರುವಂತೆ ಸಿದ್ದರಾಮಯ್ಯನವರಿಗೆ ಪ್ರಿಯಾಂಕ್ ಖರ್ಗೆ ಅವರು ಅಕ್ಟೋಬರ್ 4ರಂದು ಪತ್ರ ಬರೆದು ಮನವಿಯನ್ನ ಮಾಡಿದ್ದು ಈಗ ಇದು ಬೆಳಕಿಗೆ ಬರ್ತಾ ಇದೆ. ಸರ್ಕಾರಿ ಶಾಲೆ, ಅನುದಾನಿತ ಶಾಲೆ, ಮೈದಾನ, ಪಾರ್ಕು, ಮುಜರಾಯಿ ದೇಗುಲ, ಪುರಾತತ್ವ ಇಲಾಖೆ ಸ್ಥಳ ಸೇರಿ ಯಾವುದೇ ಸರ್ಕಾರಿ ಸ್ಥಳಗಳಲ್ಲಿ RSS ಶಾಖೆ ಬೈಠಕ್ ಹೆಸರಿನಲ್ಲಿ ನಡೆಸುವಂಥ ಎಲ್ಲ ಬಗೆಯ ಚಟುವಟಿಕೆಯನ್ನು ನಿಷೇಧಿಸಬೇಕು ಅಂತ ಸಚಿವರು ಈ ಮುಖಾಂತರವಾಗಿ ಕೋರಿದ್ದಾರೆ. ಅಧಿಕಾರ ಇದ್ದಿದ್ರೆ ನಿಷೇಧನೆ ಮಾಡ್ತಾ ಇದ್ದೆ ಅಂತ ಪ್ರಿಯಾಂಕ್ ಅವರು ಇದೇ ಸಂದರ್ಭದಲ್ಲಿ ಹೇಳ್ತಾ ಇರೋದು. RSSನವರು ಕೋಮು ವಿಷಬೀಜ ಬಿತ್ತುತ್ತಾರೆ. ನನಗೆ ಅಧಿಕಾರ ಇದ್ದಿದ್ರೆ RSS ಬ್ಯಾನ್ ಮಾಡ್ತಿದ್ದೆ. ನನ್ನ ಕೈಯಲ್ಲಿ ಆಗದ ಕಾರಣ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸಂಘದ ಚಟುವಟಿಕೆಗಳ ನಿಷೇಧಕ್ಕೆ ಪತ್ರ ಬರೆದಿದ್ದೇನೆ ಅಂತ ಪ್ರಿಯಾಂಕ್ ಖರ್ಗೆ ಅವರು ಹೇಳಿರೋದು. ಇದು ಇವ್ರಿಗೆ ಚೆನ್ನಾಗಿ ಗೊತ್ತಿದ್ದೇನೆ ಈ ಪತ್ರವನ್ನು ಬರೆದಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ನಿಷೇಧ ಮಾಡೋದಕ್ಕೆ ಅವಕಾಶ ಇಲ್ಲ. ಸೊ ಹಾಗಾಗಿ ಅದನ್ನು ಬ್ರೇಕ್ ಹಾಕುವಂಥ ನಿಟ್ಟಿನಲ್ಲಿ ಸ್ವಲ್ಪ ಮಟ್ಟಿಗೆ ಅದು ಕಡಿವಾಣ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಪತ್ರವನ್ನು ಬರೆಯಲಾಗಿದೆ. ಪರಿಶೀಲನಿಸಿ ಕ್ರಮ ಕೈಗೊಳ್ಳಿ ಅಂತ ಮುಖ್ಯ ಕಾರ್ಯದರ್ಶಿಗೆ CM ಸೂಚನೆ ಕೊಟ್ಟಿರೋದು. ನಿಮಗೆಲ್ಲ ಗೊತ್ತಿರೋ ಹಾಗೇನೆ RSS 100 ವರ್ಷಗಳ ಸಂಭ್ರಮದಲ್ಲಿ ಇದೆ. ಇದೇ ಸಂದರ್ಭದಲ್ಲಿ ಅವ್ರದ್ದೊಂದಷ್ಟು ಕಾರ್ಯಗಳು ನಡೆಯುತ್ತೆ. ಅದನ್ನು ಸಾಮಾನ್ಯವಾಗಿ ನೀವು ಗಮನಿಸಿರ್ಬೋದು. ಸರ್ಕಾರಿ ಶಾಲಾ ಮೈದಾನಗಳಲ್ಲಿ, ಸರ್ಕಾರಿ ಸ್ಕೂಲ್ಗಳಲ್ಲಿ, ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಕೆಲವೊಂದಷ್ಟು ಸ್ಥಳಗಳಲ್ಲಿ ಅವರು ಅದನ್ನು ಆಯೋಜನೆ ಮಾಡುವಂಥದ್ದು, ಸಭೆ ಸೇರುವಂಥದ್ದು, ಸಭೆ ನಡೆಸುವಂಥದ್ದು ಇದು ತೀರಾ ಕಾಮನ್. ಬಟ್ ಅದು ಬೇಡ ಅನ್ನೋದು ಇವ್ರ ವಾದ ಆಗಿದೆ. ಯಾಕೆ ಅಂತಂದರೆ ನಿಮಗೆ RSS ಅನ್ನೋದು ಒಂದು ಸರ್ಕಾರಿ ಸಂಸ್ಥೆ ಅಲ್ಲ, ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಸಂಸ್ಥೆ ಅಲ್ಲ. ಹೀಗಿರಬೇಕಾದ್ರೆ ಸರ್ಕಾರದ ಅಂಡರ್ನಲ್ಲಿ ಬರುವ ಅಥವಾ ಸರ್ಕಾರದ ಇಲಾಖೆಗಳಲ್ಲಿ ಇದನ್ನು ಯಾಕೆ ನಡೆಸಬೇಕು ಅನ್ನೋದು ಇವರು ಪ್ರಶ್ನೆ ಆಗಿದೆ. ಸೊ ಹಾಗಾಗಿ ಅದಕ್ಕೆ ಏನು ಯೋಚನೆ ಮಾಡ್ತಾರೋ ಗೊತ್ತಿಲ್ಲ. ಹಂಗೆ ಒಂದು ವೇಳೆ ನಿರ್ಬಂಧ ಹೇರಿದ್ರು ಅಂತಂದರೆ RSS ಬೇರೆ ಬೇರೆ ಸ್ಥಳಗಳಲ್ಲಿ ಅದಕ್ಕೆ ಅಂತ ಸಭಾಂಗಣಗಳನ್ನು ಮಾಡಿಕೊಂಡು ಅದಕ್ಕೆ ಅಂತಲೇ ಒಂದಷ್ಟು ಜಾಗಗಳನ್ನು ಮೀಸಲಿಟ್ಕೊಂಡು ಅಲ್ಲಿ ಹೋಗಿ ಕಾರ್ಯಗಳನ್ನು ಮಾಡಬಹುದು. ಬಟ್ ಇಲ್ಲಿ ಸರ್ಕಾರಿ ಪ್ರದೇಶಗಳಲ್ಲಿ ಮಾಡೋದು ಬೇಡ ಅನ್ನುವಂಥದ್ದು ಈ ಪತ್ರದ ಉಲ್ಲೇಖ ಆಗಿರೋದು. ಸೊ ಈ ಥರ ಎಲ್ಲ ಅವಕಾಶ ಕೊಡೋದು ಸರಿಯಲ್ಲ, ಸರ್ಕಾರದ ಸಂಸ್ಥೆಗಳಲ್ಲ ಅಂದಮೇಲೆ ಯಾಕೆ ಕೊಡಬೇಕು ಅನ್ನೋದು ಇವರ ಪ್ರಶ್ನೆ. ಸೊ ಅದಕ್ಕಿನ್ನೇನೇನಾಗುತ್ತೆ ಮುಂದಿನ ಬೆಳವಣಿಗೆಗಳು ನೋಡಬೇಕಾಗತ್ತೆ. ಇದರ ಸಂದರ್ಭದಲ್ಲಿ RSS ನಿರ್ಬಂಧ ಪತ್ರಕ್ಕೆ BJP ಗರಂ ಆಗಿದೆಯಂತೆ. ನಿರ್ಬಂಧಿಸಿದ್ರೆ ಸರಿ ಇರಲ್ಲ ಅಂತ BJP ಕೆಲವು ನಾಯಕರುಗಳು ಹೇಳಿದ್ದಾರೆ. ಮೊದಲು ನೀವು ಕಾಂಗ್ರೆಸ್ಸನ್ನೇ ನಿರ್ಬಂಧಿಸಿ ಅಂತ ಕೂಡ ಅಶೋಕ್ ಅವರು, ಜೋಶಿ ಅವರು, BY ವಿಜೇಂದ್ರ ಅವರು ಇವರೆಲ್ಲ ಹೇಳಿರುವಂಥದ್ದು. ಸರ್ಕಾರಿ ಸ್ಥಳಗಳಲ್ಲಿ RSS ಮೇಲೆ ನಿರ್ಬಂಧ ಹೇರಬೇಕು ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಅವರು CM ಸಿದ್ದರಾಮಯ್ಯನವರಿಗೆ ಬರೆದಿರುವ ಪತ್ರ ಬಿಜೆಪಿಗರ ಕೆಂಗಣ್ಣಿಗೆ ಕಾರಣ ಆಗಿರೋದು. BJP ರಾಜ್ಯಾಧ್ಯಕ್ಷ BY ವಿಜೇಂದ್ರ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ವಿಪಕ್ಷ ನಾಯಕ ಅಶೋಕ್, ಮಾಜಿ ಸಚಿವ ಸುನಿಲ್ ಕುಮಾರ್ ಮೊದಲಾದವರು ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ. ಮತ್ತೊಮ್ಮೆ RSS ನಿಷೇಧಿಸುವ ಶಕ್ತಿ ಕಾಂಗ್ರೆಸ್ ಪಕ್ಷಕ್ಕೆ ಇಲ್ಲ ಅನ್ನೋದನ್ನು ಕೂಡ ಇದೇ ಸಂದರ್ಭದಲ್ಲಿ ಅವರು ಹೇಳಿರೋದು. ಇದೊಂದು ಸ್ವಲ್ಪ ಸಮಸ್ಯೆಗಳಿಗೆ ಕಾರಣ ಆಗ್ಬೋದು, ರಾಜಕೀಯವೂ ಕೂಡ ಆಗ್ಬೋದು, ರಾಜಕೀಯ ಚಟಾಪಟಿಗಳಾಗ್ಬೋದು. RSS ಅಂತ ಅಂದರೆ ನಿಮಗೆ ಎಗೇನ್ ಹಿಂದುತ್ವ ಅನ್ನೋದೊಂದು ಬರುತ್ತೆ. ಹಿಂದುತ್ವ ಅಜೆಂಡವನ್ನು ಫಾಲೋ ಮಾಡ್ತಾ ಇದ್ದಾರೆ. ಎಗೇನ್ ಕಾಂಗ್ರೆಸ್ ಹಿಂದುತ್ವದ ವಿರೋಧಿ ಅಂತ ಕರೆಸ್ಕೊಳ್ಳುತ್ತೆ. ಬಟ್ ಇದೆಲ್ಲ ಗೊತ್ತಿದ್ದೇ ಕಾಂಗ್ರೆಸ್ನವರು ಇದನ್ನು ಮಾಡ್ತಿದ್ದಾರೆ. ಗೊತ್ತಿಲ್ಲ ಇದು ಮುಂದೆ ಯಾವ ಥರದ್ದು ಪರಿಣಾಮಗಳನ್ನು ಕಾಂಗ್ರೆಸ್ಸಿಗೆ ಬರುತ್ತೆ ಅಥವಾ ಅದು BJPಗಾಗತ್ತೆ ಅಥವಾ ಇವೆರಡರ ನಡುವೆ ರಾಜಕೀಯ ಸಂಘರ್ಷಕ್ಕೆ ಕಾರಣವಾಗತ್ತೆ ಅಂತ ನೋಡಬೇಕಾಗತ್ತೆ. ಬಿಕಾಸ್ ಈಗ ಯಾವುದು ಆ್ಯಕ್ಷನ್ ತೆಗೆದುಕೊಂಡಿಲ್ಲ, ಪತ್ರ ಬರೆದಿದ್ದಾರೆ, ಅದಕ್ಕೆ ಈಗಲೇ ಇಮಿಡಿಯೇಟಾಗಿ ಯಾವುದು ಆ್ಯಕ್ಷನ್ ಆಗಿಲ್ಲ. ನೋಡಿ ಅದೇನು ಪರಿಶೀಲಿಸಿ ಆಮೇಲೆ ಕ್ರಮ ಕೈಗೊಳ್ಳಿ ಅಂತ CM ಹೇಳಿರೋದ್ರಿಂದ
ಅದೇನೇನಾಗುತ್ತೆ ಚರ್ಚೆಗಳು ಎಲ್ಲಿವರೆಗೂ ಹೋಗಿ ನಿಲ್ಲತ್ತೆ ಅನ್ನೋದನ್ನು ಕಾದು ನೋಡಬೇಕಾಗತ್ತೆ. ಇತ್ತೀಚಿನ ದಿನಗಳಲ್ಲಿ ನಿಮಗೆ ಗೊತ್ತಿರ್ಬೋದು DCM DK ಶಿವಕುಮಾರ್ ಅವರು RSSನಲ್ಲಿ ಹೇಳುವಂಥ ಗೀತೆಯನ್ನು ಹೇಳಿಬಿಟ್ಟಿದ್ರು. ಇದೇ ಸಿಕ್ಕಾಪಟ್ಟೆ ಚರ್ಚೆಗೆ ಕಾರಣ ಆಗಿತ್ತು. ಕೊನೆಗೆ ಅವ್ರು ಕ್ಷಮೆ ಕೇಳೋವರೆಗೂ ಕಾಂಗ್ರೆಸ್ನವ್ರು ಬಿಡಲಿಲ್ಲ. ಸೊ ಹಾಗಾಗಿ RSS ಅಂತಂದರೆ ಕಾಂಗ್ರೆಸ್ನವ್ರಿಗೆ ಒಂದು ಸ್ವಲ್ಪ ಆಗ ಬರಲ್ಲ ಅನ್ನೋದು ಗೊತ್ತಿರುವಂಥ ವಿಚಾರ. ಇದು ವೈಯಕ್ತಿಕವಾಗಿ ತೆಗೆದುಕೊಳ್ತಿರುವಂಥ ವಿಚಾರವೋ ಅಥವಾ ಜನರಲ್ ಆಗಿ ತೆಗೆದುಕೊಳ್ತಿರುವಂಥ ವಿಚಾರವೋ ಗೊತ್ತಿಲ್ಲ. ಸ್ವಪಕ್ಷ DK ಶಿವಕುಮಾರ್ ಅವ್ರನ್ನೇ ಇವರು ಒಪ್ಕೊಳ್ಳಲಿಲ್ಲ RSS ಗೀತೆ ಹೇಳಿದಾಗ. ಸೊ ಹಾಗಾಗಿ ಇದು ಬೇರೆ ಲೆವೆಲ್ಗೆ ಹೋಗಬಹುದಾದ ಸಾಧ್ಯತೆ ಇದೆ. ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗತ್ತೆ ಅಂತ.